ಹೌದು, ತರಕಾರಿ ಅಂಗಡಿಗಳಲ್ಲಿ ದರಗಳ ಏರುಪೇರು ಆಗುತ್ತಲೇ ಇರುತ್ತೆ. ಸದ್ಯ ಈರುಳ್ಳಿ ಬೆಳ್ಳುಳ್ಳಿ ದರಗಳು ಗಗನಕ್ಕೇರಿತು. ಈರುಳ್ಳಿ ಕೆಜಿಗೆ 50ರಿಂದ 60 ರೂಗಳಾಗಿದ್ರೆ ಬೆಳ್ಳುಳ್ಳಿ ಕೆಜಿಗೆ 400 ರು ಗಡಿ ದಾಟಿದೆ. ಇದೇ ವೇಳೆ ಬೆಳ್ಳುಳ್ಳಿ ಕಳ್ಳತನಗಳು ಹೆಚ್ಚಾಗಿವೆ. ಇವತ್ತು ಚಿಕ್ಕಬಳ್ಳಾಪುರ ಬಜಾರ್ ರಸ್ತೆಯಲ್ಲಿರುವ ಅಂಗಡಿಯೊಂದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊಂಡುಕೊಳ್ಳಲು ಗ್ರಾಹಕ ಸೋಗಿನಲ್ಲಿ ಬಂದ ಮುಸುಕುಧಾರಿ ಕಳ್ಳನೊಬ್ಬ ಮೊದಲು ಗಾಡಿಗೆ 2 ಮೂಟೆ ಬೆಳ್ಳುಳ್ಳಿ ತುಂಬಿಸಿ ಈರುಳ್ಳಿ ಕೊಡುವಂತೆ ಹೇಳಿದ್ದಾನೆ. 100 ಕೆಜಿ ಈರುಳ್ಳಿ ಕೊಡುವಂತೆ ಹೇಳಿ ಅದನ್ನ 10 ಕೆಜಿ ಪ್ರತ್ಯೇಕ ಮಾಡಿಕೊಡುವಂತೆ ಆಕೆಯನ್ನ ಯಾಮಾರಿಸಿ ಬೆಳ್ಳುಳ್ಳಿ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ತರಕಾರಿ ವ್ಯಾಪಾರಿ ಕೂಡಲೇ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಬರುವಷ್ಟರಲ್ಲಿ ಕಳ್ಳ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಹೇಳಿಲ್ಲ, 3 ಜನ ಬಂದಿದ್ರಪ್ಪ ವ್ಯಾಪಾರಕ್ಕೆ. ಬಂದು ಕೇಳಿದ್ರು, ಹೆಂಗಕ್ಕ ಬೆಳ್ಳುಳ್ಳಿ ಹೆಂಗೆ, ಈರುಳ್ಳಿ ಹೆಂಗೆ ಅಂತ ಕೇಳಿದ್ರು. 60 ರೂಪಾಯಿ ಈರುಳ್ಳಿ, 400 ರೂಪಾಯಿ ಬೆಳ್ಳುಳ್ಳಿ ಕೆಜಿ ಹೇಳಿದೆ. 320 ಮಾಡ್ಕೊಂಡು ಕೊಡಕ್ಕ ಅಂದರು. ಅಪ್ಪ ಅಷ್ಟು ಲಾಭ ಇಲ್ಲ ಅಂದೆ. ಏನೋ ಒಂದು ರೇಟ್ ಮಾಡಿಕೊಡಕ್ಕ ಅಂದರು. ಆಯ್ತು ಹಾಕ್ಕೊಳ್ರಪ್ಪ, ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಅಂದೆ ನಾನು. ಆಮೇಲೆ ತೂಕ ಇಸ್ಕೊಂಡ್ರು. 2 ಮೂಟೆ ಬೆಳ್ಳುಳ್ಳಿ ಟಂಪಕ್ಕೆ ಹಾಕ್ಕೊಂಡ್ರು. ಈರುಳ್ಳಿ ಎಲ್ಲ ಅಕ್ಕ 200 ಕೆಜಿ ಕೇಳಿದ್ದವರು. ಒಂದೇ ಸಲ ಮೂಟೆ ಇಕ್ತೀರಿ ಅಂದರೆ ಬೇಡಕ್ಕ, ನಾವು ಬೇರೆ ಕೊಡ್ಬೇಕು ಯಾರಿಗೋ, 10 ಕೆಜಿ ಹಾಕಕ್ಕ, ಬೇರೆ ಬೇರೆ ಹಾಕಕ್ಕ ಅಂದರು. ಬೇರೆ ಬೇರೆ ಕೇಳಿ ಹಾಕ್ತಾ ಇದ್ದೆ, ತೂಕ ಹಾಕ್ತಾ ಇದ್ದೆ. ಎತ್ತಿ ಇಕ್ಕೊಂಡ್ರು. ಇದು ಎತ್ತಿ ಇಕ್ಕೊತಾ ಇದ್ದಂಗೆ ಯಾಮರ್ಸ್ಬಿಟ್ಟು ನನ್ನ 2 ಮೂಟೆ ಬೆಳ್ಳುಳ್ಳಿ ಎತ್ಕೊಂಡು ಹೊರಟೋಗಿದ್ದಾರೆ ಆಟಕ್ಕೆ ಹಾಕ್ಕೊಂಡು. ನಾನು ಮುಂದೆ ನೋಡ್ಕೊಂಡು ಹಾಕ್ತಾನೆ ಇದ್ದೀನಿ. ಟಂಪ ಅಡ್ಡ ಇತ್ತಿಸಿದ್ದು. ಆ ಟಂಪ ಮುರುಗೆಲ್ಲ ಎತ್ಕೊಂಡು ಬಂದು ಹಿಂದೆಕ್ಕೆ ಎತ್ಕೊಂಡೋಗಿ ಸಂತೆ ಮಾರ್ಕೆಟಲ್ಲಿ ಹಿಂದೆಕ್ಕೆ ಎತ್ಕೊಂಡೋಗಿ ಎತ್ಕೊಂಡು ಹೊರಟೋಗಿದ್ದಾರೆ. ನಿಮಗೆ ಎಷ್ಟು ಲಾಸ್ ಆಗಿದೆ? ನಿಮಗೆ ಕರೆಕ್ಟಾಗಿ 40,000 ಲಾಸ್ ಆಗಿದೆ. ಅಮಾಯಕ ವ್ಯಾಪಾರಿಗಳನ್ನೇ ಟಾರ್ಗೆಟ್ ಮಾಡಿ ಈ ರೀತಿಯ ಮೋಸ ಮಾಡುವವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇವತ್ತು ನನಗಾಗಿದ್ದು ನಾಳೆ ನಿಮಗೂ ಆಗುತ್ತೆ. ಅದು ಹಾಡ ಹಾಗಲೇ ಈ ರೀತಿ ನಡೆದಿರುವುದು ಇಡೀ ಮಾರುಕಟ್ಟೆಯನ್ನೇ ಬೆಚ್ಚಿ ಬೀಳಿಸಿದೆ. ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.